ಅದೇ ಸಮಯದಲ್ಲಿ ಅವನ ಮನೆಯ ಡೋರ್ ಬೆಲ್ ಮೊಳಗಿತು. ಅವನು ತಕ್ಷಣ ಬಾಗಿಲು ತೆರೆಯುತ್ತಾನೆ. ಅವನು ನೇರವಾಗಿ ಎದುರು ನಿಂತಿದ್ದಳು. ಕಪ್ಪು ಟಾಪ್, ಬಿಳಿ ಪ್ಯಾಂಟ್, ಚಿನ್ನದ ಕೂದಲು, ಗುಲಾಬಿ ತೊಟ್ಟಿಗಳು. ತುಂಬ ಸರಳ ಮತ್ತು ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ವಿವೇಕ್ ಅವಳನ್ನು ನೋಡುತ್ತಾ ನಿಂತು ಬಿಟ್ಟನು. ಅವನಿ ಒಳಗೆ ಬರುತ್ತಾ, ನಿನಗಾಗಿ ಸೂಪು ತಯಾರಿಸಿ ತಂದಿದ್ದೇನೆ. ನಿನ್ನ ಆರೋಗ್ಯ ಸರಿಯಿಲ್ಲ ತಾನೆ, ಅದಕ್ಕೆ. ಅವಳ ಮಾತಿನಲ್ಲಿ ಒಂದು ರೀತಿಯ ಆತ್ಮೀಯತೆ ಇತ್ತು. ಅವನಿ ನೇರವಾಗಿ ಅಡುಗೆ ಮನೆಗೆ ಹೋಗುತ್ತಾಳೆ. ಅವಳು ಹಕ್ಕಿನಿಂದ ಒಳಗೆ ಬರುವುದು, ನಂತರ ಅಡುಗೆ ಮನೆಗೆ ಹೋಗುವುದು ವಿವೇಕ್ಗೆ ಒಳ್ಳೆಯದಾಯಿತು. ಅವನು ಅವಳ ಹಿಂದೆ ಹೋಗಿ, ನಾನು ಕೇಳಬಹುದಾ, ನನ್ನ ಬಗ್ಗೆ ಇಷ್ಟು ಚಿಂತೆ ಏಕೆ ಎಂದು ಅವಳ ಪಕ್ಕದಲ್ಲಿ ನಿಂತು ಮಾತನಾಡುತ್ತಾನೆ. ಅವನಿ ಅವನ ಕಡೆ ಒಂದು ನೋಟ ನೋಡುತ್ತಾಳೆ ಮತ್ತು ನಂತರ ಏನನ್ನೋ ಹೇಳಲು ತನ್ನ ತುಟಿಗಳನ್ನು ತೆರೆಯುತ್ತಾಳೆ. ಮೊದಲು ಅವನಿ ಅವನ ಮಾತಿಗೆ ನಗುತ್ತಾಳೆ ಮತ್ತು ನಂತರ ಅವನ ಕಡೆ ನೋಡುತ್ತಾಳೆ. ಈಗ ಚಿಂತೆ ಇರಬೇಕಲ್ವಾ, ನೀವು ಕೆಲಸಕ್ಕೆ ಬರುತ್ತಿಲ್ಲ, ಆದ್ದರಿಂದ ನಿಮ್ಮ ಪಾಲಿನ ಕೆಲಸವನ್ನು ಸಹ ನಾನು ಮಾಡಬೇಕಾಗಿದೆ. ಅದಕ್ಕಾಗಿಯೇ ನಾನು ನಿಮ್ಮನ್ನು ಬೇಗ ಗುಣಪಡಿಸುತ್ತಿದ್ದೇನೆ ಎನ್ನುತ್ತಾಳೆ. ವಿವೇಕ್ ಅವಳ ಮಾತನ್ನು ಕೇಳಿ ಮುಖ ಕಿವುಚಿಕೊಳ್ಳುತ್ತಾನೆ. ಆದ್ದರಿಂದ ನೀನು ಕೇವಲ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದೀರಾ? ನಿನಗೆ ನನ್ನೊಂದಿಗೆ ಯಾವುದೇ ಸಂಬಂಧವಿಲ್ಲವಾ? ಅವನು ತುಂಬ ವಿಚಲಿತನಾಗಿ ಮಾತನಾಡುತ್ತಾನೆ. ವಿವೇಕನ ಮುಖವನ್ನು ನೋಡಿ ಅವನಿಗೆ ನಗು ಬರುತ್ತದೆ ಮತ್ತು ಮರುಕ್ಷಣವೇ ಅವಳು ಜೋರಾಗಿ ನಗುತ್ತಾಳೆ. ಬಹುಶಃ ಮೊದಲ ಬಾರಿಗೆ ಅವಳು ವಿವೇಕ್ ಮುಂದೆ ಬಹಿರಂಗವಾಗಿ ನಕ್ಕಿದ್ದಳು. ವಿವೇಕ್ ಅವಳ ಮುಗ್ಧ ನಗುವಿನಲ್ಲಿ ಕಳೆದು ಹೋದನು. ಅವನಿ ಸೂಪ್ನ ಬೌಲನ್ನು ಟ್ರೇನಲ್ಲಿ ಇಟ್ಟುಕೊಂಡು, ನೀವು ಪೂರ್ತಿ ಹುಚ್ಚರಾಗಿದ್ದೀರಾ, ಈಗ ಬೇಗ ಹೊರಗೆ ಬನ್ನಿ ಎಂದು ಅಡುಗೆ ಮನೆಯಿಂದ ಹೊರಗೆ ಹೆಜ್ಜೆ ಹಾಕುತ್ತಾ ಹೇಳುತ್ತಾಳೆ.